ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. 5 ಮಾರ್ಕ್ಸಿಗೆ ಕೇಳಿರುವಂಥ ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. 3 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮನ್ನು ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿದೆ. 2024 ಆ್ಯಂಡ್ 2025 ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿ ಆಗಿದೆ. ಸಿಂಪಲ್ ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಶ್ರೀ ಸನತ್ ಕುಮಾರ್ ಕಂಪ್ಯೂಟ್ ದ ಡಿಪ್ರಿಸಿಯೇಷನ್ ಅಲೋಯೆನ್ಸ್. ಕ್ವಶನಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಷನನ್ನು ನೋಡಿಕೊಂಡು ನಾವು ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನಾನಿಲ್ಲಿ ಆಲ್ರೆಡಿ ಫಾರ್ಮೇಟ್ ಬರ್ಕೊಂಡಿದ್ದೀನಿ. ಸೊ ಫಾರ್ಮೇಟ್ ವೈಸೇ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವಾಗಲೂ ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿಯನ್ನು ಬರೀಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಅಂತಂದರೆ ಆ ಪ್ಲಾಂಟ್ ಆ್ಯಂಡ್ ಮಿಷನರಿಯ ವ್ಯಾಲ್ಯೂ ಕಮ್ಮಿಯಾಗಿ ಈಗ ಪ್ರೆಸೆಂಟ್ ಕರೆಂಟ್ ಇಯರ್ನಲ್ಲಿ ಅದರ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಫಸ್ಟ್ ಬರ್ಕೊಳ್ಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ರಿಟರ್ನ್ ಡೌನ್ ವ್ಯಾಲ್ಯೂ 15 lakh ಅಂತ ಕೊಟ್ಟಿದ್ದಾರೆ. ಆ ವ್ಯಾಲ್ಯೂನ ನಾನು ಬರ್ಕೊಳ್ತಾ ಇದ್ದೀನಿ. ದೆನ್ ಅಗೇನ್ ಏನಾದರೂ ಅಸೆಟನ್ನು ಪರ್ಚೇಸ್ ಮಾಡ್ತಾ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು. ಸೇಲ್ ಮಾಡ್ತಾ ಇದ್ದರೆ ಲೆಸ್ ಮಾಡಬೇಕು. ಈಗ ಯಾವ ಅಸೆಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅಗೇನ್ ಪ್ಲಾಂಟ್ ಆ್ಯಂಡ್ ಮಿಷನರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಂತ ಬರ್ಕೊಳ್ತಾ ಇದ್ದೀನಿ. ಪರ್ಚೇಸ್ ಮಾಡಿರೋ ಡೇಟನ್ನು ವಿತಿನ್ ಬ್ರಾಕೆಟಲ್ಲಿ ಬರ್ಕೊಳ್ತಾ ಇದ್ದೀನಿ. 1/8/2022 ಅಂತ ಕೊಟ್ಟಿದ್ದಾರೆ. ಸೊ ಪರ್ಚೇಸ್ ಮಾಡಿದ್ರೆ ಆ್ಯಡ್ ಮಾಡಬೇಕು. ಪರ್ಚೇಸ್ ಮಾಡಿರೋ ವ್ಯಾಲ್ಯೂ 5 lakh ಇದೆ. ಸೊ ಪರ್ಚೇಸ್ ಮಾಡಿದ್ದನ್ನು ಆ್ಯಡ್ ಮಾಡಬೇಕು. ಸೇಲ್ ಆದರೆ ಲೆಸ್ ಮಾಡಬೇಕು. ನೋಡಿ, ಇನ್ನೊಂದು ಇಂಪಾರ್ಟೆಂಟ್, ಕೆಲವೊಂದು ಸರಿ ಕ್ವಶನಲ್ಲಿ ಪರ್ಚೇಸ್ ಮಾಡಿರೋ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ತಾ ಇರಬೇಕು. ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ದೇ ಇದ್ದರೆ ನೀವು ಆ್ಯಡ್ ಮಾಡಲಿಕ್ಕಿಲ್ಲ. ಕೆಲವೊಂದು ಸರಿ ಕ್ವಶನಲ್ಲಿ ಕೊಟ್ಟಿರ್ತಾರೆ ಆ ಅಸೆಟನ್ನು ಇನ್ನೂ ಇನ್ಸ್ಟಾಲ್ ಮಾಡಲಿಲ್ಲ, ಪ್ಲಾಂಟ್ ಆ್ಯಂಡ್ ಮೆಷಿನರಿಯನ್ನು ಇನ್ಸ್ಟಾಲ್ ಮಾಡಲಿಲ್ಲ, ಅಥವಾ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ತಾ ಇಲ್ಲ, ಹಾಗೇನಾದರೂ ಕೊಟ್ಟಿದ್ದರೆ ಆವಾಗ ನೀವು ಅಸೆಟನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಅಸೆಟನ್ನು ಯಾವಾಗ ಕನ್ಸಿಡರ್ ಮಾಡಬೇಕು? ಆ ಪರ್ಟಿಕ್ಯುಲರ್ ಅಸೆಟನ್ನು ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ತಾ ಇದ್ದರೆ ಮಾತ್ರ ಕನ್ಸಿಡರ್ ಮಾಡಬೇಕು. ಹಾಗೆ ಪ್ಲಾಂಟ್ ಆ್ಯಂಡ್ ಮಿಷನರಿ ಕೊಟ್ಟಾಗ ಇನ್ಸ್ಟಾಲ್ ಮಾಡ್ತಾ ಇದ್ದರೆ ಮಾತ್ರ ಯೂಸ್ ಮಾಡಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ, ನಾವೇ ಅಸ್ಯೂಮ್ ಮಾಡ್ಕೊಳ್ಬೇಕು ಯೂಸ್ ಮಾಡ್ತಿದ್ದಾರೆ ಅಂತ. ದೆನ್ ಸೇಲ್ ಆದರೆ ಲೆಸ್ ಮಾಡಬೇಕು. ಆ ಪ್ಲಾಂಟ್ ಆ್ಯಂಡ್ ಮಿಷನರಿಯನ್ನು ಸೇಲ್ ಮಾಡ್ತಾ ಇದ್ದಾರೆ, 3 ಲಕ್ಷ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಆ ಅಸೆಟಿನ ಪರ್ಚೇಸ್ ಪ್ರೈಸ್ ಏನಾದರೂ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಈ ಪ್ಲಾಂಟ್ ಆ್ಯಂಡ್ ಮಿಷನರಿಯನ್ನು 3 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದ್ದಾರೆ, ಯಾವುದೋ ಒಂದು ಪ್ಲಾಂಟ್ ಆ್ಯಂಡ್ ಮಿಷನರಿಯನ್ನು, ಅದ್ರ ಪರ್ಚೇಸ್ ಪ್ರೈಸ್ 2 ಲಕ್ಷ ಇತ್ತು, ಹಾಗೇನಾದರೂ ಕೊಟ್ಟಿದ್ರೆ ನೀವಿಲ್ಲಿ ಪರ್ಚೇಸ್ ಪ್ರೈಸ್ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೇಲ್ ಪ್ರೈಸ್ ಮಾತ್ರ ಎಷ್ಟು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ? 3 ಲಕ್ಷ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಸೆಲ್ಲಿಂಗ್ ಪ್ರೈಸನ್ನು ಲೆಸ್ ಮಾಡಿ ಬರ್ಕೊಳ್ಬೇಕು. ಟೋಟಲ್ ಆಗಿ ನಿಮ್ಮ ಹತ್ರ 15 ಲಕ್ಷ ರೂಪಾಯಿ ಒಂದು ಅಸೆಟ್ ಇದೆ. ಅದಲ್ಲದೆ 5 ಲಕ್ಷ ರೂಪಾಯಿ ಅಸೆಟ್ ಪರ್ಚೇಸ್ ಮಾಡಿದರೆ ಅಲ್ಲಿಗೆ 20 ಲಕ್ಷ ರೂಪಾಯಿ ಅಸೆಟ್ ನಮ್ಮ ಹತ್ರ ಇದೆ. 20 ಲಕ್ಷದಲ್ಲಿ 3 ಲಕ್ಷ ರೂಪಾಯಿ ಅಸೆಟನ್ನು ಸೇಲ್ ಮಾಡಿದ್ದಾರೆ. ಹಾಗಾದರೆ ಈಗ ನಮ್ಮ ಹತ್ರ ಇರುವಂಥ ಅಸೆಟ್ ಎಷ್ಟು? 20ರಲ್ಲಿ 3 ಹೋದರೆ 17 ಲಕ್ಷ ರೂಪಾಯಿ ಅಸೆಟ್ ಇದೆ. ಆ ಥರದಲ್ಲಿ ಕ್ಯಾಲ್ಕುಲೇಷನ್. ದೆನ್ ಅಸೆಟ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಸಿಗುತ್ತೆ. ಆ ಥರ ಏನಾದರೂ ಇನ್ಶೂರೆನ್ಸ್ ಕ್ಲೈಮನ್ನು ಕ್ವಶನಲ್ಲಿ ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಯಾವುದೇ ಥರ ಅಸೆಟ್ ಡ್ಯಾಮೇಜ್ ಆಗಲಿಲ್ಲ, ಸೊ ಇನ್ಶೂರೆನ್ಸ್ ಕ್ಲೈಮ್ ಏನೂ ಇಲ್ಲ. ಸೊ ಟೋಟಲ್ ಆನ್ಸರ್ ಏನು ಬರುತ್ತೆ ಅಂತಂದರೆ 15 ಲಕ್ಷ ರೂಪಾಯಿ ಅಸೆಟ್ ಇತ್ತು, ಪ್ಲಸ್ 5 ಲಕ್ಷ ರೂಪಾಯಿ ತೊಗೊಂಡಿದ್ದಾರೆ, 20 ಲಕ್ಷ ಆಯಿತು. ಅದರಲ್ಲಿ 3 ಲಕ್ಷ ರೂಪಾಯಿ ಮಾರಿದ್ದಾರೆ. 20 ಲಕ್ಷದಲ್ಲಿ 3 ಲಕ್ಷ ಹೋದರೆ 17 ಲಕ್ಷ ಆಯಿತು. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ 2 ಥರ ಡಿಪ್ರಿಸಿಯೇಷನ್ ಬರುತ್ತೆ. ನಾರ್ಮಲ್ ಡಿಪ್ರಿಸಿಯೇಷನ್, ಅಡಿಷನಲ್ ಡಿಪ್ರಿಸಿಯೇಷನ್. ನಾರ್ಮಲ್ ಡಿಪ್ರಿಸಿಯೇಷನ್ ಅಂತಂದರೆ ನಮ್ಮ ಹತ್ರ ಇರುವಂಥ ಅಸೆಟ್, ಈಗ 2 ಅಸೆಟ್ ಇದೆ. ಒಂದು ಪ್ಲಾಂಟ್ ಆ್ಯಂಡ್ ಮಿಷನರಿ, ಓಲ್ಡ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಇದೆ, ನ್ಯೂ ಪ್ಲಾಂಟ್ ಆ್ಯಂಡ್ ಮಿಷನರಿ ಇದೆ. ಈ 2 ಪ್ಲಾಂಟ್ ಆ್ಯಂಡ್ ಮಿಷನರಿಯನ್ನು ನೋಡಬೇಕು, ಸಪ್ರೇಟ್ ಆಗಿ ನೋಡಬೇಕು. 2 ಪ್ಲಾಂಟ್ ಆ್ಯಂಡ್ ಮಿಷನರಿ ನಮ್ಮ ಹತ್ರ 180 ಡೇಸ್ಗಿಂತ ಜಾಸ್ತಿ ಇದ್ದರೆ ಫುಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. 180 ಡೇಸ್ಗಿಂತ ಕಮ್ಮಿ ಇದ್ದರೆ ಹಾಫ್ ಡಿಪ್ರಿಸಿಯೇಷನ್. ನೋಡಿ, ಈಗ ಫಸ್ಟು ಇರುವಂಥ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಂತಂದರೆ ಫಸ್ಟ್ ಡೇಟಿಗೆ, ಏಪ್ರಿಲ್ 1ಗೆ ನಮ್ಮ ಹತ್ರ ಇರುವಂಥ ಅಸೆಟ್ ಇದು. ಸೊ ಈ ಅಸೆಟು ನಮ್ಮ ಹತ್ರ ಇಡೀ ವರ್ಷ ಇರುತ್ತೆ. ನಾವು ಯಾವ ಡೇಟ್ ನೋಡಬೇಕು ಅಂತಂದರೆ ಅಗೈನ್ ಪರ್ಚೇಸ್ ಮಾಡಿರ್ತಾರಲ್ವ, ಆ ಅಸೆಟು 180 ಡೇಸ್ಗಿಂತ ಜಾಸ್ತಿ ಇದೆಯಾ, 180 ಡೇಸ್ಗಿಂತ ಕಮ್ಮಿ ಇದೆಯಾ ನೋಡಬೇಕು. 180 ಡೇಸ್ಗಿಂತ ಕಮ್ಮಿ ಇದ್ದರೆ ಎಕ್ಸಿಸ್ಟಿಂಗ್ ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ಇಡೀ ವರ್ಷಕ್ಕೆ ಡಿಪ್ರಿಸಿಯೇಷನ್ ಮಾಡಬೇಕು. ನ್ಯೂ ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ಹಾಫ್ ಡಿಪ್ರಿಸಿಯೇಷನ್ ಮಾತ್ರ ಮಾಡಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ಡೇಟ್ ನೋಡೋಣ. ಫಸ್ಟ್ ಇರೋವಂಥ ಅಸೆಟ್ಟು ಇಡೀ ವರ್ಷ ನಮ್ಮ ಹತ್ರ ಇರುತ್ತೆ. ನೆಕ್ಸ್ಟ್ ಇರೋವಂಥ ಅಸೆಟ್ ಹೇಗೆ ತಗೊಂಡಿದ್ದು? ಯಾವಾಗ? ಆಗಸ್ಟಲ್ಲಿ ತೊಗೊಂಡಿದ್ದಾರೆ. ಆಗಸ್ಟಲ್ಲಿ 8ನೇ ತಿಂಗಳು ಅಂತಂದರೆ ಆಗಸ್ಟು 8, 9, 10, 11, 12, 1, 2, 3. ಮುಂದಿನ ವರ್ಷ ಮಾರ್ಚ್ ತನಕ ಕೌಂಟ್ ಮಾಡಬೇಕು. ನಮ್ಮ ಹತ್ರ 8 ತಿಂಗಳು ಅಸೆಟ್ ಇರುತ್ತೆ. ತಿಂಗಳಿಗೆ 30 ದಿನ ಅಂತ ತೊಗೊಂಡ್ರು, 8 ತಿಂಗಳಿಗೆ 240 ದಿನ ಆಯಿತು. 8 3 24, 240 ದಿನ ಆಯಿತು. ಸೊ ನಮ್ಮ ಹತ್ರ 180 ದಿನಕ್ಕಿಂತ ಜಾಸ್ತಿ ದಿನ ಅಸೆಟ್ ನಮ್ಮ ಹತ್ರ ಇದೆ. ಸೊ ಹಾಗಾಗಿ ಫುಲ್ ಡಿಪ್ರಿಸಿಯೇಷನ್ ಮಾಡಬೇಕು. ಫುಲ್ ಡಿಪ್ರಿಸಿಯೇಷನ್ ಮಾಡೋದಾದರೆ ಈ ಅಮೌಂಟ್ ತೊಗೊಳ್ಬೇಕು. ಅಮೌಂಟ್ ಎಷ್ಟಿದೆ? 17 lakh ಇದೆ. ಸಪೋಸ್ ಇದೇ ಪ್ರಾಬ್ಲಮ್ನಲ್ಲೇ
ಹೀಗೆ ಕೊಟ್ಟಿದ್ರೆ ಒಂದು ವೇಳೆ ಈ ಅಸೆಟನ್ನು ಜನವರಿಯಲ್ಲಿ ಪರ್ಚೇಸ್ ಮಾಡ್ತಾ ಇದ್ರೆ ಅವಾಗ ಹೇಗೆ? ಜನವರಿಯಲ್ಲಿ ಪರ್ಚೇಸ್ ಮಾಡ್ತಾ ಇದ್ರೆ ನಮ್ಮ ಹತ್ರ ಇರೋದು ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ನಮ್ಮ ಹತ್ರ ಅಸೆಟ್ ಇರುತ್ತೆ, ಅಂದರೆ 90 ದಿನ ಮಾತ್ರ. ಸೊ 90 ದಿನ ಮಾತ್ರ ಇದ್ದರೆ ಹಾಫ್ ಡಿಪ್ರಿಸಿಯೇಷನ್. ಅವಾಗ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ನಾವಿಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಬೇಕು, ಓಲ್ಡ್ ಮೆಷಿನರಿ, ನ್ಯೂ ಮೆಷಿನರಿ ಅಂತ. ಟೋಟಲ್ ಆಗಿ 17 ಲಕ್ಷ ರೂಪಾಯಿದು ಅಸೆಟ್ ನಮ್ಮ ಹತ್ರ ಇದೆ. 17 ಲಕ್ಷದಲ್ಲಿ 5 ಲಕ್ಷ ರೂಪಾಯಿದು ಹೊಸದು. ಹಾಗಾದರೆ ಹಳೆಯದೆಷ್ಟು? 17ರಲ್ಲಿ 5 ಹೋದರೆ 12 ಲಕ್ಷ ರೂಪಾಯಿ ಹಳೆಯದು ಅಂತ ಆಯಿತು. 12 ಲಕ್ಷ ರೂಪಾಯಿ 12 ಲಕ್ಷ ರೂಪಾಯಿ ಮೆಷಿನರಿ ನಮ್ಮ ಹತ್ರ ಇಡೀ ವರ್ಷ ಇರುತ್ತೆ. 12 ಲಕ್ಷ ರೂಪಾಯಿಗೆ ಫುಲ್ ಡಿಪ್ರಿಸಿಯೇಷನ್ ಮಾಡಬೇಕು. ಬಟ್ ಈ 5 ಲಕ್ಷ ರೂಪಾಯಿಗೆ ಹಾಫ್ ಡಿಪ್ರಿಸಿಯೇಷನ್ ಮಾಡಬೇಕು. ಯಾವಾಗ? ಹೊಸದಾಗಿ ಪರ್ಚೇಸ್ ಮಾಡಿರೋ ಪ್ಲಾಂಟ್ ಆ್ಯಂಡ್ ಮೆಷಿನರಿ 180 ಡೇಸ್ಗಿಂತ ಕಮ್ಮಿ ಇದ್ದರೆ ಸ್ಪ್ಲಿಟ್ ಮಾಡಿಕೊಂಡು ಸಪ್ರೇಟ್ ಡಿಪ್ರಿಸಿಯೇಷನ್. ಈಗ ಎರಡೂ ಕೂಡ 180 ಡೇಸ್ಗಿಂತ ಜಾಸ್ತಿ ಇದೆ. ಸೊ ಡೈರೆಕ್ಟಾಗಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 15% ಕೊಟ್ಟಿದ್ದಾರೆ. ಒಂದು ವೇಳೆ ಕಮ್ಮಿ ಇದ್ದರೆ ಹಾಫ್ ಡಿಪ್ರಿಸಿಯೇಷನ್ ಅಂದರೆ ಹೇಗೆ? ಇದನ್ನೇ ಪರ್ಸೆಂಟೇಜ್ ಕಮ್ಮಿ ಮಾಡ್ಕೊಳ್ಳೋದು, ಅರ್ಧ ಮಾಡೋದು, ಹಾಫ್ ಮಾಡೋದು, 7.5 ಅಥವಾ 15% ಇಂಟು ಹಾಫ್ ಅಂತ ಬರ್ಕೊಂಡ್ರು ಆಗುತ್ತೆ. ಹೇಗೆ ಬೇಕಾದರೂ ಮಾಡ್ಬೋದು. ಸೊ ಈಗ 17 ಲ್ಯಾಕ್ ಇಂಟು 15% ಮಾಡಿದಾಗ 17 ಲ್ಯಾಕ್ ಇಂಟು 15% ಮಾಡಿದಾಗ ಡಿಪ್ರಿಸಿಯೇಷನ್ 2,55,000 ಆಗುತ್ತೆ. ದೆನ್ ಅಡಿಷನಲ್ ಡಿಪ್ರಿಸಿಯೇಷನ್ ಅಂತ ಬರುತ್ತೆ. ಸೊ ಅಡಿಷನಲ್ ಡಿಪ್ರಿಸಿಯೇಷನ್ ಹೇಗೆ? ಯಾವಾಗ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ ಅಂತಂದರೆ ನಾವು ಸೆಕೆಂಡ್ ಟೈಮ್ ಏನು ಅಸೆಟನ್ನು ಪರ್ಚೇಸ್ ಮಾಡಿರ್ತೀವೋ ಆ ಅಸೆಟ್ಟು ಪ್ಲಾಂಟ್ ಆ್ಯಂಡ್ ಮಿಷನರಿ ಆದರೆ ಮಾತ್ರ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಈಗ ನಾವು ಪರ್ಚೇಸ್ ಮಾಡಿರುವಂಥ ಅಸೆಟ್ ಪ್ಲಾಂಟ್ ಆ್ಯಂಡ್ ಮಿಷನರಿನೇ ಇದೆ, ಹಾಗಾಗಿ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಪ್ಲಾಂಟ್ ಆ್ಯಂಡ್ ಮಿಷನರಿಯನ್ನು ಬಿಟ್ಟು ಬೇರೆ ಯಾವುದಾದ್ರೂ ಅಸೆಟನ್ನು ಪರ್ಚೇಸ್ ಮಾಡ್ತಾ ಇದ್ದರೆ ಅಡಿಷನಲ್ ಡಿಪ್ರಿಸಿಯೇಷನ್ ಬರಲ್ಲ. ಅಡಿಷನಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಪರ್ಚೇಸ್ ಮಾಡಿರುವಂಥ ಪ್ಲಾಂಟ್ ಆ್ಯಂಡ್ ಮಿಷನರಿಯ ಅಮೌಂಟನ್ನು ತಗೊಳ್ಬೇಕು. ಅಮೌಂಟ್ ಏನಿದೆ 5 ಲ್ಯಾಕ್ ಇದೆ. ರೇಟ್ ಆಫ್ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಯಾವಾಗಲೂ ಫಿಕ್ಸ್ಡ್, ಐದರ್ 20 ಆರ್ 10%. ಒಂದು ವೇಳೆ ಅಸೆಟ್ ನಮ್ಮ ಹತ್ರ 180 ಡೇಸ್ಗಿಂತ ಜಾಸ್ತಿ ಇದ್ದರೆ 20% ಡಿಪ್ರಿಸಿಯೇಷನ್, 180 ಡೇಸ್ಗಿಂತ ಕಮ್ಮಿ ಇದ್ದರೆ 10% ಡಿಪ್ರಿಸಿಯೇಷನ್. ಈಗ 180 ಡೇಸ್ಗಿಂತ ಜಾಸ್ತಿ ಇದೆ 5 ಲಕ್ಷ ರೂಪಾಯಿ ಅಸೆಟ್ಟು. ಸೊ ಫುಲ್ ಡಿಪ್ರಿಸಿಯೇಷನ್ ಅಂದರೆ ಎಷ್ಟು ಪರ್ಸೆಂಟೇಜು? 20% ಮಾಡಬೇಕು. 5 2 1 ಲ್ಯಾಕ್ ಆಗುತ್ತೆ. 1 ಲ್ಯಾಕ್ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಎಟ್ ದ ಎಂಡ್ ಫೈಂಡ್ ಔಟ್ ಮಾಡೋದು ಹೇಗೆ? 17 ಲ್ಯಾಕಿನ ಅಸೆಟ್ ನಮ್ಮ ಹತ್ರ ಇದೆ. ಈಗ 17 ಲ್ಯಾಕ್ ಮೈನಸ್ 2,55,000 ಮೈನಸ್ 1 ಲ್ಯಾಕ್. ಫೈನಲ್ ಆನ್ಸರ್ 13,45,000 ಆಗುತ್ತೆ. ಸೊ ಈ ಥರದ ಪ್ರಾಬ್ಲಮಲ್ಲಿ ನೀವು ಇಂಪಾರ್ಟೆಂಟ್ ಏನು ಓದ್ಕೊಳ್ಬೇಕು ಅಂತಂದರೆ, ಒಂದು ವೇಳೆ ಎಗೇನ್ ಪರ್ಚೇಸ್ ಮಾಡಿದಾರಲ್ವ, ಈ ಅಸೆಟನ್ನು ಜನವರಿಯಲ್ಲಿ ಪರ್ಚೇಸ್ ಮಾಡಿದರೆ ಕ್ಯಾಲ್ಕುಲೇಷನಲ್ಲಿ ಏನೇನು ಚೇಂಜಸ್ ಬರುತ್ತೆ. ಜನವರಿಯಲ್ಲಿ ಪರ್ಚೇಸ್ ಮಾಡಿದ್ರೆ ಕ್ಯಾಲ್ಕುಲೇಷನಲ್ಲಿ ಏನೇನು ಚೇಂಜಸ್ ಬರುತ್ತೆ? ಒಂದು ಅಡಿಷನಲ್ ಡಿಪ್ರಿಸಿಯೇಷನಲ್ಲಿ ಜನವರಿಯಲ್ಲಿ ಪರ್ಚೇಸ್ ಮಾಡಿದ್ರೆ ಡಿಪ್ರಿಸಿಯೇಷನ್ ಹಾಫ್ ಡಿಪ್ರಿಸಿಯೇಷನ್ ಆಗುತ್ತೆ. ಏನಕ್ಕೆಂದರೆ ಲೆಸ್ ದ್ಯಾನ್ 180 ಡೇಸ್ ಇರುತ್ತೆ. ಸೊ 10% ಡಿಪ್ರಿಸಿಯೇಷನ್ ತೊಗೊಳ್ಬೇಕು. ಅದು ಅಡಿಷನಲ್ ಡಿಪ್ರಿಸಿಯೇಷನಲ್ಲಿ. ನಾರ್ಮಲ್ ಡಿಪ್ರಿಸಿಯೇಷನಲ್ಲಿ ಏನು ಚೇಂಜ್ ಆಗುತ್ತೆ? 17 ಲ್ಯಾಕ್ ಈಗ ನಮ್ಮ ಹತ್ರ ಅಸೆಟ್ ಇದೆ. 17 ಲ್ಯಾಕಲ್ಲಿ 5 ಲ್ಯಾಕ್ ನ್ಯೂ ಮೆಷಿನರಿ. ಹಾಗಾದರೆ ಓಲ್ಡ್ ಮೆಷಿನರಿ ಎಷ್ಟು? 12 ಲ್ಯಾಕ್ ಆಗುತ್ತೆ. ಆ 12 ಲ್ಯಾಕಿಗೆ ಫುಲ್ ಡಿಪ್ರಿಸಿಯೇಷನ್, 5 ಲ್ಯಾಕಿಗೆ ಹಾಫ್ ಡಿಪ್ರಿಸಿಯೇಷನ್. ಸೊ ನನಗೆ ಯಾರಾದರೂ ಈ ಸೊಲ್ಯೂಷನ್ ವಿಡಿಯೋ ನೋಡಿದವರು ಒಂದು ವೇಳೆ ಇದೇ ಅಸೆಟನ್ನು ಪ್ಲಾಂಟ್ ಆ್ಯಂಡ್ ಮಿಷನರಿಯನ್ನು ಈಗ ಪರ್ಚೇಸ್ ಮಾಡ್ತಿರೋದು 1/8 ಅಲ್ಲಿ 1/8 ಪರ್ಚೇಸ್ ಮಾಡೋ ಬದಲು 1 ಜಾನ್ವರಿ 2023 ಪರ್ಚೇಸ್ ಮಾಡಿದರೆ ನಮ್ಮ ಹತ್ರ 90 ದಿನ ಅಸೆಟ್ ಇದ್ದಂಗೆ ಆಗುತ್ತೆ, 91 ದಿನ. ಆಗ ಕ್ಯಾಲ್ಕುಲೇಷನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಡಿಪ್ರಿಸಿಯೇಷನಲ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್ ಏನಾಗುತ್ತೆ, ಅಡಿಷನಲ್ ಡಿಪ್ರಿಸಿಯೇಷನ್ ಏನಾಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.